ಮೂರನೇ ತರಗತಿ ಕನ್ನಡ ಪಾಠ 11 ಜಾತ್ರೆ ಪ್ರಶ್ನೋತ್ತರಗಳು. ಅಭ್ಯಾಸ. ಮುಖ್ಯ ಪ್ರಶ್ನೆ 1. ಒಂದು ವಾಕ್ಯದಲ್ಲಿ ಉತ್ತರಿಸು. ಪ್ರಶ್ನೆ 1. ರಥಬೀದಿ ಹೇಗೆ ಕಂಗೊಳಿಸುತ್ತಿತ್ತು? ಉತ್ತರ. ರಥಬೀದಿಯು ತಳಿರು ತೋರಣ ಹಾಗೂ ಬಣ್ಣದ ಹೂಗಳ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು. ಉತ್ತರ ಮತ್ತೊಮ್ಮೆ. ರಥಬೀದಿಯು ತಳಿರು ತೋರಣ ಹಾಗೂ ಬಣ್ಣದ ಹೂಗಳ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು. ಪ್ರಶ್ನೆ 2. ಕಂಸಾಳೆ ಎಂದರೇನು? ಉತ್ತರ. ಕಂಚಿನ ತಾಳಕ್ಕೆ ಕಂಸಾಳೆ ಎನ್ನುವರು. ಉತ್ತರ. ಕಂಚಿನ ತಾಳಕ್ಕೆ ಕಂಸಾಳೆ ಎನ್ನುವರು. ಪ್ರಶ್ನೆ 3. ದೇವರ ಗುಡ್ಡರು ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ. ಕಂಸಾಳೆ ನೃತ್ಯದವರು ಮಲೆಯ ಮಹದೇಶ್ವರನ ಭಕ್ತರಾದ್ದರಿಂದ ಅವರನ್ನು ದೇವರ ಗುಡ್ಡರು ಎಂದು ಕರೆಯುತ್ತಾರೆ. ಉತ್ತರ ಮತ್ತೊಮ್ಮೆ. ಕಂಸಾಳೆ ನೃತ್ಯದವರು ಮಲೆಯ ಮಹದೇಶ್ವರನ ಭಕ್ತರಾದ್ದರಿಂದ ಅವರನ್ನು ದೇವರ ಗುಡ್ಡರು ಎಂದು ಕರೆಯುತ್ತಾರೆ. ಪ್ರಶ್ನೆ 4. ಡೊಳ್ಳು ಎಂದರೇನು? ಉತ್ತರ. ಡೊಳ್ಳು ಎಂಬುದು ಒಂದು ಬಗೆಯ ಚರ್ಮವಾದ್ಯ. ಉತ್ತರ ಮತ್ತೊಮ್ಮೆ. ಡೊಳ್ಳು ಎಂಬುದು ಒಂದು ಬಗೆಯ ಚರ್ಮವಾದ್ಯ. ಪ್ರಶ್ನೆ 5. ಡೊಳ್ಳು ಕುಣಿತದವರು ಯಾರ ಭಕ್ತರು? ಉತ್ತರ. ಡೊಳ್ಳು ಕುಣಿತದವರು ಬೀರದೇವರ ಭಕ್ತರು. ಉತ್ತರ ಮತ್ತೊಮ್ಮೆ. ಡೊಳ್ಳು ಕುಣಿತದವರು ಬೀರದೇವರ ಭಕ್ತರು. ಪ್ರಶ್ನೆ 6. ರಂಗಸ್ಥಳ ಎಂದರೇನು? ಉತ್ತರ. ಬಣ್ಣದ 4 ಕಂಬಗಳಿಂದ ಸಿಂಗರಿಸಿರುವ ಎತ್ತರವಾದ ಜಾಗಕ್ಕೆ ರಂಗಸ್ಥಳ ಎನ್ನುವರು. ಉತ್ತರ. ಬಣ್ಣದ 4 ಕಂಬಗಳಿಂದ ಸಿಂಗರಿಸಿರುವ ಎತ್ತರವಾದ ಜಾಗಕ್ಕೆ ರಂಗಸ್ಥಳ ಎನ್ನುವರು. ಪ್ರಶ್ನೆ 7. ಯಾರನ್ನು ಭಾಗವತರೆಂದು ಕರೆಯುತ್ತಾರೆ? ಉತ್ತರ. ಜಾಗಟೆ ಹಿಡಿದು ದನಿ ಎತ್ತಿ ಆಡುತ್ತಿರುವವರನ್ನು ಭಾಗವತರೆಂದು ಕರೆಯುತ್ತಾರೆ. ಉತ್ತರ ಮತ್ತೊಮ್ಮೆ. ಜಾಗಟೆ ಹಿಡಿದು ದನಿ ಎತ್ತಿ ಆಡುತ್ತಿರುವವರನ್ನು ಭಾಗವತರೆಂದು ಕರೆಯುತ್ತಾರೆ. ಪ್ರಶ್ನೆ 2. 2-3 ವಾಕ್ಯಗಳಲ್ಲಿ ಉತ್ತರಿಸು. ಪ್ರಶ್ನೆ 1. ಬೀಸು ಕಂಸಾಳೆ ಎಂದರೇನು? ಉತ್ತರ. ಮಹದೇಶ್ವರನನ್ನು ಕುರಿತು ಆಡುತ್ತಾ ಬಾಗಿ ಬಳುಕಿ ಕುಳಿತು ನಿಂತು ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ಮತ್ತು ಕಂಸಾಳೆಯನ್ನು ಬೀಸುತ್ತಾ ನೃತ್ಯ ಮಾಡುವುದಕ್ಕೆ ಬೀಸು ಕಂಸಾಳೆ ಎನ್ನುವರು. ಉತ್ತರ ಮತ್ತೊಮ್ಮೆ. ಮಹದೇಶ್ವರನನ್ನು ಕುರಿತು ಆಡುತ್ತಾ ಬಾಗಿ ಬಳುಕಿ ಕುಳಿತು ನಿಂತು ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ಮತ್ತು ಕಂಸಾಳೆಯನ್ನು ಬೀಸುತ್ತಾ ನೃತ್ಯ ಮಾಡುವುದಕ್ಕೆ ಬೀಸು ಕಂಸಾಳೆ ಎನ್ನುವರು. ಪ್ರಶ್ನೆ 2. ಕಂಸಾಳೆಯವರು ಆಡುತ್ತಾ ಹೇಗೆ ನರ್ತಿಸುತ್ತಾರೆ? ಉತ್ತರ. ಕಂಸಾಳೆಯವರು ಮಹದೇಶ್ವರನನ್ನು ಕುರಿತು ಆಡುತ್ತಾ ಬಾಗಿ ಬಳುಕಿ ಕುಳಿತು ನಿಂತು ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ನರ್ತಿಸುತ್ತಾರೆ. ಉತ್ತರ ಮತ್ತೊಮ್ಮೆ. ಕಂಸಾಳೆಯವರು ಮಹದೇಶ್ವರನನ್ನು ಕುರಿತು ಆಡುತ್ತಾ ಬಾಗಿ ಬಳುಕಿ ಕುಳಿತು ನಿಂತು ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ನರ್ತಿಸುತ್ತಾರೆ. ಪ್ರಶ್ನೆ ಸಂಖ್ಯೆ 3. ಡೊಳ್ಳು ಕುಣಿತವನ್ನು ಯಾವ ಯಾವ ಸಂದರ್ಭದಲ್ಲಿ ಮಾಡುತ್ತಾರೆ? ಉತ್ತರ. ಡೊಳ್ಳು ಕುಣಿತವನ್ನು ಜಾತ್ರೆ, ಉತ್ಸವ, ಕಲಾಮೇಳ, ಹಬ್ಬ ಮುಂತಾದ ಸಂದರ್ಭಗಳಲ್ಲಿ ಮಾಡುತ್ತಾರೆ. ಉತ್ತರ ಮತ್ತೊಮ್ಮೆ. ಡೊಳ್ಳು ಕುಣಿತವನ್ನು ಜಾತ್ರೆ, ಉತ್ಸವ, ಕಲಾಮೇಳ, ಹಬ್ಬ ಮುಂತಾದ ಸಂದರ್ಭಗಳಲ್ಲಿ ಮಾಡುತ್ತಾರೆ. ಪ್ರಶ್ನೆ 4. ಯಕ್ಷಗಾನ ಬಯಲಾಟ ಎಂದರೇನು? ಉತ್ತರ. ಪುರಾಣ ಕಥೆಗಳನ್ನು ವೇಷ, ಕುಣಿತ, ಮಾತು ಹಾಗೂ ಹಿಮ್ಮೇಳದೊಂದಿಗೆ ಆಡಿ ತೋರಿಸುವ ಕಲೆಗೆ ಯಕ್ಷಗಾನ ಬಯಲಾಟ ಎನ್ನುವರು. ಉತ್ತರ ಮತ್ತೊಮ್ಮೆ. ಪುರಾಣ ಕಥೆಗಳನ್ನು ವೇಷ, ಕುಣಿತ, ಮಾತು ಹಾಗೂ ಹಿಮ್ಮೇಳದೊಂದಿಗೆ ಆಡಿ ತೋರಿಸುವ ಕಲೆಗೆ ಯಕ್ಷಗಾನ ಬಯಲಾಟ ಎನ್ನುವರು. ಪ್ರಶ್ನೆ 5. ಯಕ್ಷಗಾನ ಬಯಲಾಟದ ಮುಖ್ಯ ಅಂಗಗಳ್ಯಾವುವು? ಉತ್ತರ. ಯಕ್ಷಗಾನ ಬಯಲಾಟದಲ್ಲಿ ರಂಗಸ್ಥಳ, ಹಿಮ್ಮೇಳ, ಮುಮ್ಮೇಳ ಮತ್ತು ಪ್ರಸಂಗ ಇವುಗಳೇ ಮುಖ್ಯ ಅಂಗಗಳು. ಉತ್ತರ ಮತ್ತೊಮ್ಮೆ. ಯಕ್ಷಗಾನ ಬಯಲಾಟದಲ್ಲಿ ರಂಗಸ್ಥಳ, ಹಿಮ್ಮೇಳ, ಮುಮ್ಮೇಳ ಮತ್ತು ಪ್ರಸಂಗ ಇವುಗಳೇ ಮುಖ್ಯ ಅಂಗಗಳು. ಮುಖ್ಯ ಪ್ರಶ್ನೆ 3. ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಶಬ್ದಗಳನ್ನು ತುಂಬು. 1. ರಾಜು ಮತ್ತು ಕಮಲ ಡ್ಯಾಶ್ ಜೊತೆ ಜಾತ್ರೆಗೆ ಹೋದರು. ಉತ್ತರ. ತಾತನ. ರಾಜು ಮತ್ತು ಕಮಲ ತಾತನ ಜೊತೆ ಜಾತ್ರೆಗೆ ಹೋದರು. 2. ಜಾತ್ರೆಯಲ್ಲಿ ನೋಡಿದಲ್ಲೆಲ್ಲ ಡ್ಯಾಶ್ ನೆರೆದಿದ್ದು. ಉತ್ತರ. ಜನಸಾಗರವೇ. ಜಾತ್ರೆಯಲ್ಲಿ ನೋಡಿದಲ್ಲೆಲ್ಲ ಜನಸಾಗರವೇ ನೆರೆದಿತ್ತು. 3. ಯಕ್ಷಗಾನ ಬಯಲಾಟದ ಅಂದಿನ ಪ್ರಸಂಗ ಡ್ಯಾಶ್. ಉತ್ತರ. ಶ್ರೀದೇವಿ ಮಹಾತ್ಮೆ. ಯಕ್ಷಗಾನ ಬಯಲಾಟದ ಅಂದಿನ ಪ್ರಸಂಗ ಶ್ರೀದೇವಿ ಮಹಾತ್ಮೆ. 4. ಜಾತ್ರೆಯಲ್ಲಿ ಡ್ಯಾಶ್ ಭಕ್ತರು ಎಳೆಯುತ್ತಿದ್ದರು. ಉತ್ತರ. ರಥ. ಜಾತ್ರೆಯಲ್ಲಿ ರಥ ಭಕ್ತರು ಎಳೆಯುತ್ತಿದ್ದರು.
ಪ್ರಶ್ನೆ 4. ವಂದಿಸಿ ಬರೆ. ವಂದಿಸಿ ಬರೆಯಲಾಗಿದೆ. ಡೊಳ್ಳು ಚರ್ಮವಾದ್ಯ, ಕಂಸಾಳೆ ತಾಳವಾದ್ಯ, ಯಕ್ಷಗಾನ ಚಂಡೆ. ಮುಖ್ಯ ಪ್ರಶ್ನೆ 5. ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆ. 1. ಇವರು ಮಲೆಯ ಮಹದೇಶ್ವರನ ಭಕ್ತರಾದ ದೇವರಗುಡ್ಡರು. ಯಾರು ಹೇಳಿದರು? ಈ ಮಾತನ್ನು ತಾತನು ಹೇಳಿದನು. ಯಾರಿಗೆ ಹೇಳಿದರು? ರಾಜುವಿಗೆ ಹೇಳಿದರು. 2. ತಾತ, ಅದೇನದು ಅಲ್ಲಿ ಕಾಣುತ್ತಿರುವುದು? ಯಾರು ಹೇಳಿದರು? ಈ ಮಾತನ್ನು ರಾಜು ಕೇಳುವನು. ಯಾರಿಗೆ ಹೇಳಿದರು? ತಾತನಿಗೆ ಕೇಳುವನು. ಸಾಮರ್ಥ್ಯಾಧಾರಿತ ಅಭ್ಯಾಸ. ಮುಖ್ಯ ಪ್ರಶ್ನೆ 1. ಈ ಶಬ್ದಗಳನ್ನು ಬಳಸಿ ಅರ್ಥಪೂರ್ಣ ವಾಕ್ಯ ರಚಿಸು. 1. ಕುತೂಹಲ. ಶಾಲೆಯಲ್ಲಿ ವಿಜ್ಞಾನದ ಪ್ರಯೋಗಗಳನ್ನು ನೋಡುವಾಗ ನನ್ನಲ್ಲಿ ಕುತೂಹಲ ಉಂಟಾಗುತ್ತದೆ. 2. ಬಾರಿಸು. ನಮ್ಮೂರ ಜಾತ್ರೆಯಲ್ಲಿ ಡಬ್ ಡಬ್ ಸದ್ದು ಮಾಡುತ್ತಾ ಡೊಳ್ಳು ಬಾರಿಸುತ್ತಿದ್ದರು. 3. ಭಿನ್ನ ಭಿನ್ನ. ನಮ್ಮೂರ ಜಾತ್ರೆಯಲ್ಲಿ ಭಿನ್ನ ಭಿನ್ನ ಆಟಿಕೆಗಳು ಸಿಗುತ್ತವೆ. 4. ಅಭಿನಯ. ನಮ್ಮೂರಿನಲ್ಲಿ ಆಯೋಜಿಸಿದ್ದ ಭಕ್ತ ಪ್ರಹ್ಲಾದ ನಾಟಕದಲ್ಲಿ ನಾನು ಅಭಿನಯಿಸಿದೆ. ಮುಖ್ಯ ಪ್ರಶ್ನೆ 2. ಇಲ್ಲಿನ 3 ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ಬರೆ. 3 ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಜೋಡಿಸಿ ಅರ್ಥಪೂರ್ಣ ವಾಕ್ಯಗಳನ್ನು ಬರೆಯಲಾಗಿದೆ. ಗಮನಿಸಿ ಮಕ್ಕಳೇ. ನೀವು ಊರಿಗೆ ಬನ್ನಿ. ರಾಜು ಊರಿಗೆ ಬಂದನು. ಕಮಲ ಊರಿಗೆ ಬಂದಳು. ಅವರು ಊರಿಗೆ ಬಂದರು. ಅದು ಊರಿಗೆ ಬರುತ್ತದೆ. ಭಾಷಾಭ್ಯಾಸ. ಮುಖ್ಯ ಪ್ರಶ್ನೆ 1. ಇಲ್ಲಿ ಕೊಟ್ಟಿರುವ ವಿವರವು ನಡೆದು ಹೋಗಿರುವ ಘಟನೆಯದ್ದಾಗಿದೆ. ಅಡಿಗೆರೆ ಎಳೆದಿರುವ ಪದಗಳನ್ನು ಮಾತ್ರ ಬದಲಿಸಿ ಮುಂದೆ ನಡೆಯಲಿರುವ ಘಟನೆಯಂತೆ ಬದಲಿಸಿ ಬರೆ. ನಡೆದು ಹೋಗಿರುವ ಘಟನೆ ಈ ರೀತಿಯಾಗಿದೆ. ಗಮನಿಸಿ ಮಕ್ಕಳೇ. ರಾಜು ಓಟದ ಸ್ಪರ್ಧೆಯಲ್ಲಿ ಓಡಿದನು. ಸ್ಪರ್ಧೆಯಲ್ಲಿ ಗೆದ್ದನು. ಅವನಿಗೆ ಬಹುಮಾನ ನೀಡಿದರು. ರಾಜು ಬಹುಮಾನ ಪಡೆದುಕೊಂಡನು. ಜನರು ಚಪ್ಪಾಳೆ ತಟ್ಟಿದರು. ರಾಜು ಸಂತೋಷದಿಂದ ನಕ್ಕನು. ಅಡಿಗೆರೆ ಎಳೆದಿರುವ ಪದಗಳು ಈ ರೀತಿಯಾಗಿವೆ. ಗಮನಿಸಿ ಮಕ್ಕಳೇ. ಓಡಿದನು, ಗೆದ್ದನು, ನೀಡಿದರು, ಪಡೆದುಕೊಂಡನು, ತಟ್ಟಿದರು, ನಕ್ಕನು. ಮೇಲೆ ಕೊಟ್ಟಿರುವ ವಿವರಣೆಯನ್ನು ಮುಂದೆ ನಡೆಯಲಿರುವ ಘಟನೆಯಂತೆ ಬದಲಿಸಿ ಬರೆಯಲಾಗಿದೆ. ಗಮನಿಸಿ ಮಕ್ಕಳೇ. ರಾಜು ಓಟದ ಸ್ಪರ್ಧೆಯಲ್ಲಿ ಓಡುವನು. ಸ್ಪರ್ಧೆಯಲ್ಲಿ ಗೆಲ್ಲುವನು. ಅವನಿಗೆ ಬಹುಮಾನ ನೀಡುವರು. ರಾಜು ಬಹುಮಾನ ಪಡೆದುಕೊಳ್ಳುವನು. ಜನರು ಚಪ್ಪಾಳೆ ತಟ್ಟುವರು. ರಾಜು ಸಂತೋಷದಿಂದ ನಗುವನು. ಮಕ್ಕಳೇ, ಜಾತ್ರೆ ಪಾಠದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ. ಪದಗಳ ಅರ್ಥ: ಸಂಭ್ರಮ, ಸಂತೋಷ, ಕಂಗೊಳಿಸು, ಶೋಭಿಸು, ನೆರೆ ಸೇರು, ಜಾತ್ರೆ, ಉತ್ಸವ ಅಥವಾ ಪರಿಸೆ, ಕುತೂಹಲ, ತವಕ, ಕಂಸಾಳೆ, ಕಂಚಿನ ತಾಳ, ಸಂಭ್ರಮ, ಖುಷಿ ಅಥವಾ ಸಂತೋಷ, ಮಲೆ, ಬೆಟ್ಟ, ಮಧುರ, ಇಂಪಾದ, ನಾದ, ಧ್ವನಿ, ತಂಡ, ಗುಂಪು, ರಥ, ತೇರು, ಭಂಗಿ, ನಿಲುವು, ಭಿನ್ನ, ಬೇರೆ, ಒಡನೆ, ತಕ್ಷಣ, ಪ್ರಚಲಿತ, ರೂಢಿಯಲ್ಲಿನ, ಪುರಾಣ, ಇಂದಿನ, ಶೈಲಿ, ರೀತಿ, ಸಿಂಗರಿಸು, ಅಲಂಕರಿಸು, ಮುಂಡಾಸು, ಪೇಟ, ಅಭಿನಯಿಸು, ನಟಿಸು. ಮಕ್ಕಳೇ, ಜಾತ್ರೆ ಪಾಠದ ಕೆಲವು ಟಿಪ್ಪಣಿಗಳನ್ನು ಗಮನಿಸೋಣ. ಕಂಚು ಒಂದು ಮಿಶ್ರಲೋಹ. ಜೋಳಿಗೆ ಹೆಗಲಿಗೆ ಹಾಕುವ ಬಟ್ಟೆಯ ಚೀಲ. ಚರ್ಮವಾದ್ಯ ಚರ್ಮದಿಂದ ಸಿದ್ಧಪಡಿಸಿರುವ ಡೋಲು ಅಥವಾ ತಬಲ, ಮೃದಂಗದಂತಹ ಸಂಗೀತ ಉಪಕರಣಗಳು. ಲಯ ಸಂಗೀತ, ನೃತ್ಯ, ಕಾವ್ಯಗಳಲ್ಲಿರುವ ಗತಿ. ದೇವರಗುಡ್ಡ ಮೈಲಾರಲಿಂಗ, ಮಲೆ ಮಹದೇಶ್ವರ ಮುಂತಾದ ದೇವರ ಪೂಜೆಗೆ ಮೀಸಲಾದ ಆರಾಧಕರು.